ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರ್ಗಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಸುರೇಖಾ ಗಂಗಾಧರ್ ಬಾಯಣ್ಣವರಾದ ನಾನು ಮೊನ್ನೆ ಹೊಸ SDMC ರಚನೆಯಲ್ಲಿ ಬಯಲಾದ ಪ್ರಕಾರ ಎಲ್ಲವನ್ನು ಕಾನೂನಿನ ಪ್ರಕಾರ ನಿಯಮಿತವಾಗಿ ಕಾರ್ಯವನ್ನು ಮಾಡಿರುತ್ತೇನೆ. ಆದರೆ ಕೆಲವು ಅಭಿಪ್ರಾಯಗಳು ಬೇರೆಯಾಗಿದ್ದರಿಂದ ಅದನ್ನು ಮುಂದೂಡಲು 3 ಸಲ ಅವಕಾಶವಿರುತ್ತದೆ. ಒಂದು ಕೆಟ್ಟ ಹುಳುವಿನ ಪ್ರಯತ್ನದಿಂದ ಹಾಗೂ ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಹುಕ್ಕೇರಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಮೇಡಮ್ ಇವರು ನನ್ನನ್ನು ಅಮಾನತುಗೊಳಿಸಿದ್ದಾರೆ, ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ತಾವುಗಳು ನನಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ನ್ಯಾಯ ಸಿಗದಿದ್ದರೆ ಬದುಕುವಂತ ಇಚ್ಛೆ ನನಗಿಲ್ಲ. ಆತ್ಮೀಯ ವೀಕ್ಷಕರೇ, ಪ್ರಬಲ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ಈ ಒಂದು ವಿಡಿಯೋನ ಪಕ್ಕದಲ್ಲಿ ನೀವು ನೋಡಿದ್ರಿ, ಇವರು ಸುರೇಖಾ ಬಾಯಣ್ಣವರು ಅಂತ ಹೇಳಿ ಹರ್ಗಾಪುರದ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕಿ. ಏನು ಕಳೆದ ಒಂದು ವಾರದಿಂದ ಹುಕ್ಕೇರಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ಒಂದು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಒಂದು ಈ ವಿಡಿಯೋ ಓಡಾಡ್ತಾ ಇದೆ, ಇಡೀ ಜಿಲ್ಲೆಯ ಗಮನವನ್ನು ಸೆಳೆತಕ್ಕಂಥ ಒಂದು ವಿಡಿಯೋ. ಇಲ್ಲಿ ಅಸಲಿಗೆ ನಡೆದದ್ದಾದ್ರೂ ಏನು, ಯಾಕೆ ಇಷ್ಟೊಂದೆಲ್ಲ ರಾದ್ಧಾಂತಗಳನ್ನ ಈ ಮೇಡಮ್ ಮಾಡ್ತಾ ಇದ್ದಾರೋ, ಅಥವಾ ಈ ಮೇಡಮ್ಗೆ ಕಿರಿಕಿರಿ ಮಾಡಿದಂತ ವ್ಯಕ್ತಿ ಯಾರು ಅಂತಕ್ಕಂಥ ಪ್ರಶ್ನೆ ಇವತ್ತು ಜಗಜ್ಜಾಹೀರಾಗಿದೆ. ಕಾರಣ ಎಂತಂದ್ರೆ, ಈ ಪವನ್ ಪಾಟೀಲ್ ಅಂತಕ್ಕಂಥ ಹರ್ಗಾಪುರದ ಒಬ್ಬ ವ್ಯಕ್ತಿ, ಈತ ಹೇಳಿ ಕೇಳಿ ಏನು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ನಾಯಕನೇನಲ್ಲ, ಒಬ್ಬ ಸಾಮಾನ್ಯ ಯಕಚಿತ್ ಗ್ರಾಮ ಪಂಚಾಯತಿಯ ಒಬ್ಬ ಸದಸ್ಯ. ಆದ್ರೆ ಈ ಮನುಷ್ಯನ ಅಟಿಟ್ಯೂಡ್ ನೋಡಿದ್ರೆ ಇಡೀ ಜಿಲ್ಲೆನೇ ನಾನು ನಡೆಸ್ತಾ ಇದ್ದೀನೇನೋ ಅಥವಾ ನನ್ನಿಂದನೇ ಎಲ್ಲವೂ ಆಗ್ತಾ ಇದ್ದೇನೋ ಅಂತಕ್ಕಂಥ ಒಂದು ಅಟಿಟ್ಯೂಡ್ ಅನ್ನು ಇಟ್ಟುಕೊಳ್ಳೋದ್ರ ಮೂಲಕ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕಿಕೊಳ್ತಾ ಇದ್ದಾನೆ. ಈ ಮೇಡಮ್ ಏನು ವಿಡಿಯೋದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈ ಪವನ್ ಪಾಟೀಲ್ ಇತಿಹಾಸ, ಹಿನ್ನೆಲೆ ಮತ್ತು ಈ ಮನುಷ್ಯ ಮಾಡ್ತಿರ್ತಕ್ಕಂಥ ಕಿತಾಪತಿಗಳು ಏನು ಅನ್ನೋದನ್ನ ಸಾರ್ವಜನಿಕರ ಮುಂದೆ ದರ್ಶನ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಹುಕ್ಕೇರಿ ತಾಲೂಕಿನ ಹರ್ಗಾಪುರ ಗ್ರಾಮದ ಪವನ್ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ ಎಲ್ಲ ರಂಗಗಳಲ್ಲಿಯೂ ಅತಿಯಾದ ಹಸ್ತಕ್ಷೇಪವನ್ನು ಮಾಡುವುದರ ಮೂಲಕವಾಗಿ ಎಲ್ಲವೂ ನನ್ನಿಂದಲೇ ಆಗ್ತಾ ಇದೆ ಅಂತಕ್ಕಂಥ ಭ್ರಮಾಲೋಕದಲ್ಲಿ ತೇಲುವುದರ ಮೂಲಕ ಎಲ್ಲರ ಮೇಲೆ ಒಂದು ಡಾಮಿನೇಟ್ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡಿದ್ದಾನೆ. ಒಂದು ಕಾಲದಲ್ಲಿ ಕತ್ತಿ ಅವರ ಬಲಗೈ ಬಂಟ ಅಂತೇಳಿ ಗುರುತಿಸಿಕೊಂಡಂತ, ಅದು ಬಲಗೈಯೋ ಎಡಗೈಯೋ ಅದು ವಿಷಯ ಬೇರೆ. ಆದ್ರೆ ಈತ ಮಾತ್ರ ಆ ರೀತಿ ತೋರಿಸಿಕೊಳ್ಳುವುದರ ಮೂಲಕವಾಗಿ ಆಗಿನ ಕತ್ತಿ ಅಭಿಮಾನಿಗಳನ್ನು ಕೂಡ ಒಂದು ರೀತಿಯಾಗಿ ಅಸಡ್ಡೆಯಾಗಿ ಕಾಣುವುದರ ಮೂಲಕವಾಗಿ ಎಲ್ಲರ ಮೇಲೆ ಒಂದು ಡಾಮಿನೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದ. ಯಾವಾಗ ಕತ್ತಿ ಅವರಿಗಾಗಿ ನಾನು ಜೀವವನ್ನು ಕೊಡ್ತೀನಿ ಅಂತಕ್ಕಂಥ ಹೇಳ್ಕೊಂಡು ತಿರುಗಾಡಿದ ಈ ವ್ಯಕ್ತಿ, ಯಾವಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟ್ರಿ ಹೊಡೆದ್ರು, ಅವತ್ತಿನ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಸುತ್ತ ಗಿರಿಕೆ ಹೊಡೆಯುವುದರ ಮೂಲಕವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಕೂಡ ಹಾಳಾಗಲು ಈತನೇ ಕಾರಣ ಅಂತಕ್ಕಂಥ ಚರ್ಚೆ ಇಡೀ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನು ಹುಕ್ಕೇರಿ ತಾಲೂಕಿನಲ್ಲಿ ಕಳೆದ 7 ತಿಂಗಳಿಂದ ಏನು ಬೆಳವಣಿಗೆಗಳು ಆದವು, ಆ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯ ಪಾತ್ರಧಾರಿ ಇದೇ ಪವನ್ ಪಾಟೀಲ್. ಅದು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇರಬಹುದು, ಅಥವಾ ಕಾರ್ಮಿಕರ ಮೇಲೆ ಒಂದು ದಬ್ಬಾಳಿಕೆ ಇರಬಹುದು, ಅಥವಾ ಸಕ್ಕರೆ ಕಾರ್ಖಾನೆಯ ಮೇಲೆ ಅತಿಯಾದ ಹಸ್ತಕ್ಷೇಪವನ್ನು ಮಾಡುವುದರ ಮೂಲಕವಾಗಿ ಎಲ್ಲವೂ ನನ್ನಿಂದಲೇ ಆಗ್ತಾ ಇದೆ ಅಂತಕ್ಕಂಥ ಒಂದು ಭ್ರಮಾಲೋಕದಲ್ಲಿ ತೇಲಿದ್ದಾನೆ ಅಂತ ನಾನು ಈಗಲೂ ಕೂಡ ಹೇಳಿದ್ದೀನಿ. ಅದೇ ಒಂದು ಅಟಿಟ್ಯೂಡ್ ಈತನಿಗೆ ಇವತ್ತು ಮುಳ್ಳಾಗ್ತಾ ಇದೆ. ಕಾರಣ ಏನಂತಂದ್ರೆ, ಬೆಳೆಯುವ ಹಂತದಲ್ಲಿ ನಾನು ಯಾವ ರೀತಿಯಾಗಿರ್ಬೇಕು, ಸಾರ್ವಜನಿಕರ ಜೊತೆ ಯಾವ ರೀತಿಯಾಗಿ ಗುರುತಿಸಿಕೊಳ್ಬೇಕೆಂಬ ಸಾಮಾನ್ಯ ಪರಿಜ್ಞಾನವೂ ಇಲ್ಲದ ಇರತಕ್ಕಂಥ ಈ ವ್ಯಕ್ತಿ ಮಾಡ್ತಾ ಇರೋದು ಆಟ ಅಷ್ಟೆಷ್ಟಲ್ಲ. ಯಾಕಂದ್ರೆ ಇದೊಂದು ಡಿವೈಡ್ ಅಂಡ್ ರೂಲ್ ಪಾಲಿಸಿ. ದೊಡ್ಡವ್ರ ಜೊತೆ ಇದ್ದಾಗ ಒಂದು ರೀತಿ ವರ್ತನೆ ಮಾಡೋದ್ರ ಮೂಲಕ, ದೊಡ್ಡವರೊಂದಿಗೆ ಇದ್ದೀನಿ ಅನ್ನೋ ಮಾತ್ರಕ್ಕೆ ನಾವು ಕೂಡ ದೊಡ್ಡವರಾಗೋದಿಲ್ಲ, ಅವ್ರ ಜೊತೆ ಇದ್ದಾಗ ನಾವು ಹೇಗಿರ್ಬೇಕಂತಕ್ಕಂಥ ಕಾಮನ್ ಸೆನ್ಸ್ ಇರಬೇಕು. ಈಗ ಅಸಲಿ ವಿಷಯಕ್ಕೆ ಬರೋಣ. ಏನು ಸುರೇಖಾ ಬಾಯಣ್ಣವರು ಅಂತಕ್ಕಂಥ ಒಬ್ಬ ಶಿಕ್ಷಕಿ ಇವತ್ತೇನು ಹರ್ಗಾಪುರದ ಸರ್ಕಾರಿ ಶಾಲೆಯಲ್ಲಿ ಒಂದು SDMC ಚುನಾವಣೆಯ ಸಲುವಾಗಿ ಏನು ನಡೆದಂತ ರಾದ್ಧಾಂತಗಳು ಏನು ಸೃಷ್ಟಿ ಮಾಡಿದೆ, ಆ ರಾದ್ಧಾಂತಗಳ ಸೃಷ್ಟಿಯ ಹಿನ್ನೆಲೆಯ ಸೃಷ್ಟಿಕರ್ತ ಇದೇ ಪವನ್ ಪಾಟೀಲ್. ಅಸಲಿಗೆ ಈ ಪವನ್ ಪಾಟೀಲ್ ಒಂದು SDMC ರಚನೆಯ ವಿಷಯದಲ್ಲಿ ಹೇಳಿ ಕೇಳಿ ಈತರ ಮಗ ಅಥವಾ ಈತರ ಮಕ್ಕಳು ಯಾರು ಕೂಡ ಸರ್ಕಾರಿ ಶಾಲೆಯಲ್ಲಿ ಇಲ್ಲ. ಆದ್ರೆ ತನ್ನ ಊರನ್ನೇ ತಾನು ಕಂಟ್ರೋಲ್ ಮಾಡ್ತೀನಿ, ಈ ಶಿಕ್ಷಣ ಇಲಾಖೆಯನ್ನೇ ನಾನು ಕಂಟ್ರೋಲ್ ಮಾಡ್ತೀನಿ, ಶಿಕ್ಷಕರ ಮೇಲೆ ನಾನು ಡಾಮಿನೇಟ್ ಆಗ್ತೀನಿ ಅಂತಕ್ಕಂಥ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಇವತ್ತು ಆ ಗ್ರಾಮಕ್ಕೆ ಕೆಟ್ಟ ಹೆಸರನ್ನು ತರುವುದರ ಮೂಲಕವಾಗಿ ಎಲ್ಲರ ಕಣ್ಣಿನಲ್ಲಿಯೂ ವಿಲನಾಗಿ ಕಾಣ್ತಾ ಇದ್ದಾನೆ. ಅಸಲಿಗೆ ಏನೊಂದು SDMC ಚುನಾವಣೆ ನಡೀಬೇಕಾಗಿತ್ತು, ಅಲ್ಲಿ 2 ಗುಂಪುಗಳಿರೋದು, ಪ್ರತಿ ಊರಲ್ಲಿ ಇರೋ ತರ 2 ಗುಂಪುಗಳು ಇದೇ ಇರೋದು ರಾಜಕಾರಣ ಅಥವಾ ಸಾಮಾಜಿಕ ವಲಯದಲ್ಲಿ ಸಹಜವಾಗಿದ್ದಂತಹ ಪ್ರಕ್ರಿಯೆ. ಆದರೆ ಇಲ್ಲಿ ಜಿದ್ದಿಗೆ ಬಿದ್ದವರಂತೆ ನಾನೇ ಸರ್ವಾಧಿಕಾರಿ ಅಂತಕ್ಕಂಥ ಧೋರಣೆಯಿಂದ ಎಲ್ಲವೂ ನನ್ನ ಅನತಿಯಂತೆ ಆಗಬೇಕು, ನನ್ನ ಕಪಿಮುಷ್ಟಿಯಲ್ಲಿರಬೇಕು, ಯಾರಿಗೇನೇ ತೊಂದರೆ ಆದ್ರೂ ಕೂಡ ನನ್ನ ನಾಯಕತ್ವ ನನ್ನ ಊರಿನಲ್ಲಿ ಉಳಿಬೇಕು ಅಂತಕ್ಕಂಥ ಹುಚ್ಚು ಸಹಾಯಕ್ಕೆ ಕೈ ಹಾಕುವುದರ ಮೂಲಕವಾಗಿ ಇಡೀ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆಯಾದ್ಯಂತ ಇವತ್ತು ಈ ವ್ಯಕ್ತಿ ಚರ್ಚೆಗೆ ಗ್ರಾಸವಾಗಿದ್ದಾನೆ. ಯಾವುದೇ ಒಂದು SDMC ರಚನೆ ಆಗ್ಬೇಕಾದ್ರೆ ಅದಕ್ಕೆ ತನ್ನದೇ ಆದಂತ ನೀತಿ ನಿಯಮಗಳು ಇರುತ್ತದೆ. ಆ ನೀತಿ ನಿಯಮಗಳಿಗೆ ಅನುಸಾರವಾಗಿ ಅಥವಾ ಬದ್ಧವಾಗಿ SDMC ರಚನೆ ಮಾಡತಕ್ಕಂಥ ಒಂದು ಪರಿಪಾಲನೆ ಮೊದಲಿನಿಂದ ಕೂಡ ನಡೆದು ಬಂದಿದೆ. ಆದ್ರೆ ಯಾವಾಗ ಪವನ್ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ
ನಾನು ಹೇಳಿದವರೇ ಇದಕ್ಕಾಗಬೇಕು, ಇಷ್ಟೇ ಜನ ಮತದಾರರು ಇರಬೇಕು, ಇವರನ್ನೇ ತಂದು ಮತ ಹಾಕ್ಸ್ಬೇಕಂತಕ್ಕಂಥ ಒಂದು ಗುಂಪುಗಾರಿಕೆಯನ್ನ ಮಾಡುವುದರ ಮೂಲಕವಾಗಿ ಅಂದ್ರೆ ಪರೋಕ್ಷವಾಗಿ ಈ ಶಿಕ್ಷಕಿಯ ಮೇಲೆ ಕೆಲವರನ್ನ ಎತ್ತಿ ಕಟ್ಟುವುದರ ಮೂಲಕವಾಗಿ ಈ ಶಿಕ್ಷಕಿಗೆ ಮಾನಸಿಕವಾಗಿ ಕಿರುಕುಳವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಅದೇ ಗ್ರಾಮಸ್ಥರು ನಮ್ಮ ವಾಹಿನಿ ಜೊತೆ ಮಾತನಾಡಿದಾಗ ಅಥವಾ ಬೇರೆ ಬೇರೆ ಚಾನೆಲ್ಗಳಿಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಈತನ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಯಾವಾಗ ಈ ಪವನ್ ಪಾಟೀಲ್ ಕಳೆದ 2 ವರ್ಷಗಳಿಂದ ಈ ಶಿಕ್ಷಕಿಗೆ ಅಥವಾ ಬೇರೆ ಬೇರೆ ಶಿಕ್ಷಕರಿಗೆ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದು ಮಿತಿಯನ್ನು ಮೀರಿದಂತ ಸಂದರ್ಭದಲ್ಲಿ ಈ ಶಿಕ್ಷಕಿ ಅಂದ್ರೆ ಏನ್ ಬಯಣ್ಣವರು ಅಂತಕ್ಕಂಥ ಶಿಕ್ಷಕಿ ಏನ್ ಹೇಳಿದ್ರು ಅಂತಂದ್ರೆ, ಇವನ ಅತಿಯಾದ ಒಂದು ದಬ್ಬಾಳಿಕೆ ಮಾನಸಿಕ ಕಿರಿಕಿರಿ ನನಗೆ ಕಳೆದ ಹಲವಾರು ದಿನಗಳಿಂದ ನಡೆದುಕೊಂಡು ಬಂದಿದೆ. ಇಂತಹ ವ್ಯಕ್ತಿಯ ಕೈಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ಮಾನಸಿಕವಾಗಿ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಕಣ್ಣೀರನ್ನ ಹಾಕುವುದರ ಮೂಲಕವಾಗಿ ಈತನ ಉಪಟಳ ನನಗೆ ಹೀಗೆ ಮುಂದುವರೆದ ನಾನು ಬದುಕುವ ಸ್ಥಿತಿಯಲ್ಲಿ ಇಲ್ಲ ಕೂಡ ಅಂತಕ್ಕಂಥ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ್ರು. ಯಾವಾಗ ಈ ಶಿಕ್ಷಕಿ ಹೇಳಿದಂತ ವಿಡಿಯೋ ವೈರಲ್ ಆಯ್ತು, ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತ ಪವನ್ ಪಾಟೀಲ್ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಅವರು ನನ್ನ ಮೇಲೆ ಸುಖಾಸುಮ್ಮನೆ ಆರೋಪನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಅವ್ರ ಫ್ರೆಂಡ್ ಸರ್ಕಲ್ ದಲ್ಲಿ ಅಥವಾ ನಾವು ಫೋನ್ ಮಾಡಿ ಕೇಳಿದಾಗ ಹೇಳ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ಆತ ಕ್ರಿಯೇಟ್ ಮಾಡ್ಕೊಂಡ. ಆದ್ರೆ ಯಾವಾಗ ನಾವು ಆ ಊರಿನ ಗ್ರಾಮಸ್ಥರನ್ನ ಅಥವಾ ಹುಕ್ಕೇರಿ ತಾಲೂಕಿನ ಜನಸಾಮಾನ್ಯರನ್ನ ಸಂಪರ್ಕ ಮಾಡಿದಾಗ, ಯಾಕಂದ್ರೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಂತೆ ಹಲವಾರು ಜನ ಈತನ ಒಂದು ವರ್ತನೆಯಿಂದ ಬೇಸತ್ತು, ರಾಜಕಾರಣವೇ ನನಗೆ ಸಾಕಾಗಿ ಹೋಗಿದೆ, ರಾಜಕಾರಣವೇ ನಮಗೆ ಬೇಕಾಗಿಲ್ಲ, ಯಾವ ನಾಯಕರ ಹಿಂಬಾಲಕರು ನಾವು ಆಗೋದು ಬೇಕಾಗಿಲ್ಲ ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಯಾಕೆಂದ್ರೆ ರಾಜಕಾರಣ ಇಂದಿನ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅಡವಾರ ಇದ್ರು ಕೂಡ ಏನ್ ಅಣ್ಣಾ ಸಾಹೇಬ್ ಜೊಲ್ಲೆ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಇಂತಹ ನಾಯಕರ ಸುತ್ತ ಹೋಗೋದಕ್ಕೆ ಈತ ಬೇರೆಯವರಿಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಈಗ ಒಂದು ಸಣ್ಣ ವಿಡಿಯೋ ತೋರಿಸ್ತಾ ಇದ್ದೀನಿ, ಅದನ್ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿ. ಈತ ಎಷ್ಟೊಂದು ಪ್ರಚಾರ ಪ್ರಿಯ ಅಂತಂದ್ರೆ ಯಾವುದೇ ಶಾಸಕ ಅಥವಾ ಸಚಿವರಿದ್ರು ಕೂಡ ಅವ್ರ ಅಕ್ಕಪಕ್ಕದಲ್ಲಿ ಈತನೇ ಇರ್ತಾನೆ. ಅದು ಮಾಧ್ಯಮಗಳಲ್ಲಿ ಬರಬೇಕು, ಕರೆಕ್ಟ್ ಡೈರೆಕ್ಷನ್ ನೋಡ್ಕೊಂಡು ನಾನು ಫೋಟೋ ಶೂಟ್ದಲ್ಲಿ ಇರಬೇಕು, ಟಿವಿಯಲ್ಲಿ ಬರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೇಕಂತಕ್ಕಂಥ ವಿಚಿತ್ರವಾದ ಒಂದು ಹಂಬಲವನ್ನ ಈ ವ್ಯಕ್ತಿ ಇಟ್ಕೊಂಡಿದ್ದಾನೆ. ಈಗ ತೋರಿಸ್ತೀವಿ ಸ್ವಲ್ಪ ಈ ವಿಡಿಯೋನ ತಾವು ದಯವಿಟ್ಟು ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಈತ ನಿಂತಿರ್ತಾನೆ. ಅದೇ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅವರ ಪಕ್ಕದಲ್ಲಿ ನಿಂತ್ಕೊಳ್ಬೇಕಾದ್ರೆ ಅದನ್ನು ನೋಡಿದಂತ ಪವನ್ ಪಾಟೀಲ್ ಯಾವ ರೀತಿಯಾಗಿ ಮತ್ತೆ ವಾಪಸ್ ಬಂದು ಪಕ್ಕದಲ್ಲಿ ನಿಂತ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ಪಕ್ಕಕ್ಕೆ ಸರಿಸಿದ್ದಾನೆ ಅನ್ನೋದನ್ನ ದಯವಿಟ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಇಲ್ಲಿಯೂ ಕೂಡ ನಡೆದದ್ದು ಇಷ್ಟೇ. ಏನೋ ಒಂದು SDMC ರಚನೆಯ ಸಂದರ್ಭದಲ್ಲಿ ಈ ಪವನ್ ಪಾಟೀಲ್ ಮಿತಿಮೀರಿದ ಹಸ್ತಕ್ಷೇಪ ಮಾಡುವುದರ ಮೂಲಕವಾಗಿ ತನ್ನ ಹಿಂಬಾಲಕರಿಗೆ ಅಥವಾ ತನ್ನನ್ನೇ ತಾನು ನಾಯಕ ಅಂತ ಏನು ತಿಳ್ಕೊಂಡಿದ್ದಾನೆ, ಆ ನಾಯಕತ್ವ ಉಳಿಬೇಕಾದ್ರೆ ನಾನು ಹೇಳಿದವರೇ ಇಲ್ಲಿ SDMC ಸದಸ್ಯರಾಗಬೇಕು ಅಥವಾ ನಾನು ಹೇಳಿದವರಿಗೆ ಒಂದು ಅಧಿಕಾರ ಸಿಗ್ಬೇಕು ಅಂತಕ್ಕಂಥ ಹಪಾಹಪಿ ಧೋರಣೆಗೆ ಬಿದ್ದು ಈ ಶಿಕ್ಷಕಿಯ ಮೇಲೆ ಬಹಿರಂಗವಾಗಿ ಒತ್ತಡವನ್ನು ತರುವುದರ ಮೂಲಕವಾಗಿ ಇವನ ಒತ್ತಡಕ್ಕೆ ಮಣಿಯದೇ ಇದ್ದಂತಹ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತಂದ್ರೆ ಈ BO ಇರ್ತಾರಲ್ಲ, ಈ ಪ್ರಭಾವತಿ ಪಾಟೀಲ್ ಮೇಡಮ್, ಈ BO ಯಾವ ರೀತಿಯಾಗಿ ಇವರು ಒಂದು ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತಂದ್ರೆ, ಯಾವುದೇ ಶಿಕ್ಷಕ ವರ್ಗದ ಸಿಬ್ಬಂದಿಯ ಮೇಲೆ ಇವರಿಗೆ ನಿಯಂತ್ರಣ ಇಲ್ಲ, ಎಂದಿಗೂ ಕೂಡ ಯಾವುದೇ ಶಾಲೆಗಳಿಗೆ ವಿಸಿಟ್ ಮಾಡೋದಿಲ್ಲ. ಈ BO ಪ್ರಭಾವತಿ ಪಾಟೀಲ್ ಏನಾದ್ರೂ ಯಾವ್ದಾದ್ರು ಶಾಲೆಗೆ ವಿಸಿಟ್ ಮಾಡ್ಬೇಕಾದ್ರೆ ವರ್ಷದ ಒಂದು ಏನು ಆನ್ಯುವಲ್ ಗ್ಯಾದರಿಂಗ್ ಅಂತ ಬರುತ್ತೆ, ಆ ಸಂದರ್ಭದಲ್ಲಿ ಗೆಸ್ಟ್ ಅಂತ ಕರೀತಾರೆ, ಆ ಸಂದರ್ಭದಲ್ಲಿ ಹೋಗೋದ್ರ ಮೂಲಕವಾಗಿ ಇವರು ಶಿಕ್ಷಣ ಇಲಾಖೆಯನ್ನು ನಡೆಸ್ತಾ ಇದ್ದಾರೆ ಹೊರತಾಗಿ ಯಾವ ವಿದ್ಯಾರ್ಥಿಗಳ ಕಷ್ಟ ಸುಖ ಕೇಳ್ತಾ ಇಲ್ಲ, ಶಿಕ್ಷಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ, ಯಾವ ಶಿಕ್ಷಕರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಅವರು ಸರಿಯಾಗಿ ಪಾಠ ಪ್ರವಚನ ಮಾಡ್ತಾ ಇದ್ದಾರೋ ಇಲ್ಲ ಅಂತಕ್ಕಂಥ ಕಡೆಗೂ ಕೂಡ ಈ BO ಲಕ್ಷ್ಯ ವಹಿಸ್ತಾ ಇಲ್ಲ. ಇಂತಹ ಶಿಕ್ಷಕಿಯ ಮೇಲೆ ರಾಜಕೀಯ ಒತ್ತಡವನ್ನು ಬೀರುವುದರ ಮೂಲಕವಾಗಿ ಪವನ್ ಪಾಟೀಲ್ ಅವರು ಆ ಶಿಕ್ಷಕಿಯ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಒತ್ತಾಯವನ್ನ ಹೇರಿದಾಗ ಕಡೆಗೆ ಪ್ರಭಾವತಿ ಪಾಟೀಲ್ ಈತನ ಒತ್ತಡಕ್ಕೆ ಮಣಿದು ಈ ಶಿಕ್ಷಕಿಗೆ ನೋಟಿಸ್ ಕೊಡುವುದರ ಮೂಲಕವಾಗಿ ಆ ನೋಟಿಸಿಗೆ ಉತ್ತರ ನೀಡಿದಾಗ ನೀವು ಕೊಟ್ಟಂತ ಉತ್ತರ ಸರಿ ಇಲ್ಲ ಅಂತಕ್ಕಂಥ ಧೋರಣೆಯನ್ನ ತಾವೇ ತಾಳುವುದರ ಮೂಲಕವಾಗಿ ಈ ಶಿಕ್ಷಕಿಯನ್ನು ಅಮಾನತಿನಲ್ಲಿಟ್ಟಿದ್ರು. ಇದರಿಂದ ಮನನೊಂದಂತ ಶಿಕ್ಷಕಿ, ನಾನು ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ, ಎಲ್ಲಾ ಮಕ್ಕಳನ್ನ ನನ್ನ ಮಕ್ಕಳು ಅಂತ ತಿಳ್ಕೊಂಡು ನಾನು ಶಿಕ್ಷಣವನ್ನ ಬೋಧಿಸ್ತಾ ಇದ್ದೇನೆ, ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ಯಾವುದೋ ಒಂದು ಹುಳ ಅಂತ ಹೇಳಿದ್ದಾರೆ ಅವರು.
ಯಾವುದೇ ಒಂದು ಹುಡುವಿನ ಮಾತನ್ನ ಕೇಳಿ BEO ಅವರು ನನಗೆ ಅನ್ಯಾಯವನ್ನ ಮಾಡಿದ್ದಾರೆ, ನನ್ನ ವೃತ್ತಿ ಜೀವನಕ್ಕೆ ಅಪಚಾರವನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿ ನನಗೆ ಮಾನಸಿಕ ಕಿರುಕುಳ ಉಂಟಾದ್ರೆ ನಾನು ಬದುಕುವ ಸ್ಥಿತಿ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕುವುದರ ಮೂಲಕವಾಗಿ BEO ಮತ್ತು ಈ ಪವನ್ ಪಾಟೀಲ್ಗೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವಿಷಯವನ್ನು ಹೊರತುಪಡಿಸಿ ನಾವು ಪವನ್ ಪಾಟೀಲ್ ಬಗ್ಗೆ ಹೇಳ್ಬೇಕಂತಂದ್ರೆ ಮಾಧ್ಯಮದಲ್ಲಿಯೂ ಕೂಡ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ದಾನೆ, ರಾಜಕಾರಣಿಗಳಲ್ಲಿಯೂ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ದಾನೆ. ಜಾರಕಿಹೊಳಿ ಫಾಲೋವರ್ಸ್ ಕಂಡ್ರೆ ಈತನಿಗೆ ಆಗೋದಿಲ್ಲ, ಈತ ಮಾತ್ರ ಅವ್ರ ಜೊತೆ ಗುರುತಿಸಿಕೊಳ್ತಾನೆ. ಜಾರಕಿಹೊಳಿ ಮತ್ತು ಜೊಲ್ಲೆ ಒಂದೇ ವೇದಿಕೆ ಮೇಲೆ ಇದ್ದಾಗ ಜೊಲ್ಲೆಯನ್ನ ಹಾಡಿ ಹೊಗಳುವುದರ ಮೂಲಕವಾಗಿ ಜೈಕಾರ ಹಾಕುವುದರಲ್ಲಿ ಎತ್ತಿದ ಕೈಯನ್ನು ಹೊಂದಿದ್ದಾನೆ. ಇಂತಹ ರಾಜಕಾರಣ ಪವನ್ ಪಾಟೀಲ್ ನಮ್ಮ ವಾಹಿನಿಯ ಮೂಲಕ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೇಳ್ತಾ ಇದ್ದೀವಿ. ನಿನಗಿಂತ ಬಹಳ ಜನ ಈ ಕ್ಷೇತ್ರದಲ್ಲಿ ಬುದ್ಧಿವಂತ ರಾಜಕಾರಣಿಗಳಿದ್ದಾರೆ. ಸಮಾಜ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಜನನಾಯಕರಾಗಲು ಹೋಗ್ತಕ್ಕಂಥ ಅನೇಕ ಯುವಕರ ಪಡೆ ಹುಕ್ಕೇರಿ ತಾಲೂಕಿನಲ್ಲಿ ಇದೆ. ಅವ್ರು ಯಾರು ಕೂಡ ನಿನಗಿಂತ ಬುದ್ಧಿವಂತರು ಅಲ್ಲ ಅಂತಕ್ಕಂಥ ಭ್ರಮೆ ನಿನಗೆ ಏನಾದ್ರು ಇದ್ರೆ ಅದು ದಯವಿಟ್ಟು ಪಕ್ಕಕ್ಕೆ ತೆಗೆದಿರ್ಬೇಕಂತೇಳಿ ನಾವು ವಿನಂತಿಯಲ್ಲ, ಒಂದು ಎಚ್ಚರಿಕೆಯನ್ನ ಅಂದ್ರೆ ನಿನ್ನ ಬೆಳವಣಿಗೆಗೆ ಒಳ್ಳೆದಾಗಲಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಬರುವುದರ ಮೂಲಕವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ಲರೊಂದಿಗೆ ಹೊಂದಾಣಿಕೆಯಾಗಿ ಮಾಡ್ಕೊಂಡು ಹೋದ್ರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ಮತ್ತು ರಾಜಕೀಯ ಜೀವನ ಸಿಗ್ತದೆ. ಹೊರತಾಗಿ ಬೆಳೆಯುವ ಹಂತದಲ್ಲಿ ನಿನ್ನ ಭವಿಷ್ಯವನ್ನು ನೀನೇ ಹಾಳು ಮಾಡಿಕೊಳ್ಬೇಡ ಅಂತ ಹೇಳಿ ನಾನು ಒಂದು ವಿನಂತಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ಅಧಿಕಾರ ಶಾಶ್ವತವಲ್ಲ, ಅಥವಾ ಅಧಿಕಾರ ಇದ್ದವರು ಕೂಡ ನಿನ್ನ ಜೀವನ ಪರ್ಯಂತ ಯಾರು ಬರೋದಿಲ್ಲ. ಹೀಗಿದ್ದಾಗ ಸಾರ್ವಜನಿಕ ವಲಯದಲ್ಲಿ ನಿಂದನೆಗೆ ಗುರಿಯಾಗಿ ಅಪಹಾಸ್ಯಕ್ಕೆ ಗುರಿಯಾಗಿ ಎಲ್ಲರ ಕಣ್ಣಿಗೆ ಸಣ್ಣವನಾಗಿ ಕಾಣುವುದರ ಮೂಲಕ ನಿನ್ನ ಭವಿಷ್ಯವನ್ನೇ ನೀನೇ ಹಾಳು ಮಾಡ್ಕೊಳ್ಬೇಡ ಅಂತ ಒಂದು ಸಲಹೆಯನ್ನು ಕೂಡ ನೀವು ಕೊಡ್ತಾ ಇದ್ದೀವಿ. ಈ ವಿಡಿಯೋನ ಮಾಡುವಂತಹ ಸಂದರ್ಭದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಶಿಕ್ಷಕಿ ಬಯನವರು KTಗೆ ಹೋಗೋದ್ರ ಮೂಲಕವಾಗಿ ಇದೇ ಶಾಲೆಯಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಆದೇಶವನ್ನ ತಂದಿದ್ದಾರೆ ಅಂತ ಹೇಳಿದ್ದಾರೆ. ಇದು ಅಧಿಕೃತವಾಗಿ ನಮಗೆ ದಾಖಲೆಯ ಮೂಲಕ ಸಿಕ್ಕಿಲ್ಲ, ಆದ್ರೆ ಅವರ ಸಂಬಂಧಿಕರು ನಮಗೆ ಕೊಟ್ಟಂತ ಮಾಹಿತಿಯ ಪ್ರಕಾರ KTಯಿಂದ ತಡೆಯಾಜ್ಞೆಯನ್ನು ತಂದು ಇದೇ ಶಾಲೆಯಲ್ಲಿ ಮುಂದುವರಿಸಬೇಕಂತಕ್ಕಂಥ ಸಲಹೆಯನ್ನು ಕೂಡ KT ಅವರು ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ನೋಡೋಣ ಮತ್ತೆ ಏನಾದ್ರು ಅಂತ ಅಪ್ಡೇಟ್ ಇದ್ರೆ ವೀಕ್ಷಕರ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಮತ್ತೆ ತಮ್ಮಲ್ಲಿ ವಿನಂತಿಯನ್ನು ಮಾಡೋದ್ರ ಮೂಲಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಶೇರ್ ಮಾಡೋದ್ರ ಮೂಲಕ ನಮಗೆ ಹೆಚ್ಚಿನ ಚೈತನ್ಯವನ್ನು ತುಂಬಿ ಇರಲಿ ಅಂತ ಹೇಳಿ ಎಲ್ಲ ಆಶಿಸ್ತಾ ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ.